ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ನೀವೆಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳನ್ನ ತಿಳಿಸ್ತೀನಿ. ಇನ್ನು ಅಕ್ಷಯ ತೃತೀಯ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀನಿ ಅಂತಂದರೆ, ಕೆಲವೊಂದು ಬುಕ್ಸಲ್ಲಿ ಹೇಳೋ ಪ್ರಕಾರ ಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದ ದಿವಸ ಇದು ಅಂತ ಹೇಳ್ತಾರೆ. ಕೆಲವೊಂದು ಬುಕ್ಸಲ್ಲಿ ನೋಡೋದಾದರೆ ಪರಶುರಾಮ ಅವತಾರ ಎತ್ತಿದ ದಿವಸ ಇದು, ಅಂದರೆ ಲಾರ್ಡ್ ಶಿವ ಪರಶುರಾಮ ಅವತಾರ ಎತ್ತಾರಲ್ಲ, ಆ ಜನ್ಮದಿನನ ನಾವು ಅಕ್ಷಯ ತೃತೀಯ ಅಂತ ಸೆಲೆಬ್ರೇಟ್ ಮಾಡೋದು ಅಂತ ಹೇಳ್ತಾರೆ. ಏನೇ ಆಗಿರಲಿ, ಈ ದಿವಸ ಬಂದು ಒಂದು ಹೈಲಿ ಆಸ್ಪಿಷಿಯಸ್ ಡೇ ಇದು. ಸೊ ಇದು ಬಂದು ಹಿಂದೂ ಆಗಿ ಜೈನ್ಗೆ ತುಂಬಾನೇ ಮುಖ್ಯವಾದ ದಿನ. ಒಂದು ಗುಡ್ ಲಕ್, ಹಂಗೆ ಪ್ರಾಸ್ಪರಿಟಿ ಒಂದು ಬರುತ್ತೆ ಇವತ್ತಿನ ದಿವಸದಿಂದ ಅನ್ನೋ ಒಂದು ನಂಬಿಕೆ ಜನರು ಇಟ್ಕೊಂಡಿದ್ದಾರೆ. ಆದ್ರೆ ಗೈಸ್, ಯಾವುದೇ ಪುರಾಣದಲ್ಲಿ ಆಗಿರ್ಬೋದು, ಯಾವುದೇ ವೇದ ಉಪನಿಷತ್ತಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾಗಿ ನಮಗೆ ಇವತ್ತು ಮನೆಗೆ ಚಿನ್ನ ತಗೋರ್ಬೇಕು ಅಥವಾ ಬೆಳ್ಳಿ ತಗೋಬೇಕು ಅಂತ ಯಾವುದೇ ಒಂದು ರೀತಿಯಲ್ಲಿ ಹೇಳಲಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಒಬ್ಬೊಬ್ರು ತಗೋಬರ್ತಾರೆ, ಒಬ್ಬೊಬ್ರು ಬೇರೆ ತರ ಇನ್ನೊಂದು ಮಾಡ್ತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಇದೆಲ್ಲ ಮಾಡ್ಲೇಬೇಕು ಅಂತ ಯಾವುದೇ ಒಂದು ಇದರಲ್ಲಿ ಬುಕ್ಕಲ್ಲಿ ಏನು ಹೇಳಲಿಲ್ಲ. ಸೊ ಹಾಗೆ ನಮ್ಮನೇಲೂ ಆ ಥರ ಅಭ್ಯಾಸ ನಾವೇನು ಮಾಡ್ಕೊಂಡಿಲ್ಲ. ಆ ಟೈಮ್ಗೆ ಅಂದರೆ ನಾವು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಥವಾ ಸಿಲ್ವರ್ ಪರ್ಚೇಸ್ ಮಾಡಬೇಕು, ಇಷ್ಟು ದಿವಸ ಆಗಿದೆ. ಗೋಲ್ಡ್ ಸಿಲ್ವರ್ ಎಲ್ಲ ನಾವೇನು ಆ ಥರ ಪರ್ಚೇಸ್ ಮಾಡಿಲ್ಲ ಇಷ್ಟು ದಿವಸ ತನಕನೂ. ಸ್ಪೆಷಲ್ ಆಗಿ ಅಕ್ಷಯ ತೃತೀಯ ಇವತ್ತು ಅಂತ ಸ್ಪೆಷಲ್ ಹೋಗಿ ತಗೋಬರೋದು ಆ ಥರ ಎಲ್ಲ ಏನು ಮಾಡಿಲ್ಲ. ಇವಾಗ ಡೈರೆಕ್ಟ್ ಆಗಿ ಇವತ್ತಿನ ವ್ಲಾಗ್, ಇವತ್ತಿನ ಕತೆಗೆ ಬಂದ್ಬಿಡೋಣ. ಇಷ್ಟೊತ್ತಾಗಲೇ ಗೊತ್ತಾಗಿರುತ್ತೆ ನಿಮಗೆ, ಕೇಳಿಸ್ಕೊಂತಿರುತ್ತೆ. ಫುಲ್ ಕೋಲ್ಡ್ ಆಗಿಬಿಡಿದೆ ನನಗೆ. ನಿಜ ಮಾತಾಡಿದ್ರೆ ವಾಯ್ಸ್ ಸ್ವಲ್ಪ ಚೇಂಜ್ ಥರ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಅಕ್ಷಯ ತೃತೀಯ ಅಂತೇಳಿ ಅಮ್ಮ ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆಗೆ ರೆಡಿ ಮಾಡಿದ್ರು. ಹಂಗೆ ಪೂಜೆ ಮಾಡ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಸ್ ಅ ಪ್ಲಾನ್ ಇವತ್ತು ಚಪಾತಿ ಮತ್ತೆ ಕ್ಯಾರೆಟ್ ಪಲ್ಯ ಆಯಿತು. ಸೊ ಅದನ್ನೇ ತಿಂದ್ವಿ. ಸೊ ಇವಾಗೂ ಇದೇ ಆಗ್ತಿದೆ ಗೈಸ್. ನಮ್ಮ ಮಮ್ಮಿ ಏನು ಮಾಡೋದು ಅಂತ ಕೇಳ್ತಾರೆ. ಅವಾಗ ನಾನು ಪಟ್ ಅಂತ ಬುಕ್ ತೆಗಿತೀನಿ, ಅವಾಗ ಹೇಳ್ತೀನಿ ಅಮ್ಮ ಇವತ್ತು ಇದು ಪ್ಲಾನು ಅಂತ ಹೇಳ್ತೀನಿ. ಸೊ ಅದನ್ನ ನಮಗೆ ಪಟ್ ಅಂತ ಮಾಡ್ತಾರೆ. ಫಸ್ಟ್ ಆಗಿದ್ರೆ ಏನು ಮಾಡೋದು ಅಂತ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವೇಸ್ಟ್ ಮಾಡಬೇಕಾಗಿತ್ತು ಟೈಮ್ನ. ನಮ್ದು ಬ್ರೇಕ್ಫಾಸ್ಟ್ ಆಯಿತು. ಪಾಪಗೂ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ಹೊರಗಡೆ ಕರ್ಕೊಂಡು ಹೋದೆ, ಸ್ವಲ್ಪ ಈಚೆಗಡೆ ಎಲ್ಲ ಓಡ್ಕೊಬರೋಣ ಅಂತೇಳಿ. ಹಾಗೆ ನಮ್ಮ ಮನೆ ಪಕ್ಕ ಈ ಪಾಪುನು ಬಂದಿತ್ತು. ಇವಳಿಗೆ ಆಲ್ಮೋಸ್ಟ್ 2.5 years ಆಗಿದೆ. ನಿಧಿ ಅಂತ ಈ ಪಾಪು ಹೆಸರು. ಸೊ ಅವರಿಬ್ರು ಆಟಾಡ್ತಾ ಇದ್ರು. ಅವ್ರ ಮೇಲೆ ಏನು ದಬ್ಬಳಿಕೆ ಮಾಡ್ತಾ ಇಲ್ಲ ನನ್ನ ಮಗಳು ಅಂದರೆ. ಅವಳು ಕತ್ತಿಗೆ ತಾಯ್ತಾ, ಆಮೇಲೆ ಕೈಗೆ ಬಳೆ, ಕಾಲ್ ಗೆಜ್ಜೆ ಅದೆಲ್ಲ ಹಾಕೊಂಡಿದ್ದಾರೆ. ಸೊ ಅದನ್ನೆಲ್ಲನೂ ಒಂದನ್ನೇ ಕೈ ಬಿಟ್ರೆ ಕಾಲು ಬಿಟ್ರೆ ಕೈ, ಅವಳು ಬಟ್ಟೆ ಎಲ್ಲನೂ ಎಳೆದಾಡ್ತಾ ಇದ್ಲು. ಒಂದು ಸೆಕೆಂಡ್ ನಿಧಿಗೇನೆ ಭಯ ಆಗೋಯ್ತು. ಪಾಪು ಏನು ಮಾಡ್ತಾಳೋ ಏನೋ ಅಂತ ಅಂದ್ಕೊಂಡು. ಆಮೇಲೆ ಮಮ್ಮಿ ಹೇಳ್ತಾಯಿದ್ರು ಏನು ಮಾಡಲ್ಲ, ಕುತ್ಕೊ, ನಾನು ಇಲ್ಲೇ ಇದ್ದೀನಿ. ಅವಾಗೂ ಇನ್ನೂ ಪುಟ್ಟ ಪಾಪು ಅಲ್ವಾ, ಅದನ್ನು 2 years ಬೇಬಿ ಅಲ್ವಾ. ಸೊ ಅವಳಿಗೂ ಏನೋ ಅಂತ ಪಾಪ ಭಯ ಆಗ್ತಾಯಿತ್ತು. ಆಮೇಲೆ ಮಮ್ಮಿ ಅಲ್ಲೇ ಪಕ್ಕದಲ್ಲೇ ಕೊಳಿಸಿದ್ದೆ, ನೋಡ್ಕೊತಾ ಇದ್ರು. ಸೊ ಕತ್ತಲ್ಲಿರೋ ಸರಣ ಎಷ್ಟು ಜೋರಾಗಿ ಎಳಿತಿಲ್ಲ ನೋಡಿ ಗೈಸ್. ಆಮೇಲೆ ನನಗೆ ಅದ್ರ ಮೇಲೆ ನನ್ನ ಕಡೆ ನೋಡೋದು, ಫುಲ್ ಪೋಸ್ ಕೊಡೋದು ಈ ಕಡೆಗೆ. ಆ್ಯಕ್ಚುಲಿ ಕೋಲ್ಡ್ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಬಾಡಿ ಹೀಟ್ ಆಗಿದ್ದಕ್ಕೆ ಒಂದೊಂದ್ಸತಿ ಕೋಲ್ಡ್ ಆಗುತ್ತೆ, ಒಂದೊಂದ್ಸತಿ ಸ್ವಲ್ಪ ಥಂಡಿ ಆದಾಗ ಅಥವಾ ಆ ಥರದ್ದಾಗ ಕೋಲ್ಡ್ ಆಗುತ್ತೆ. ಅದೊಂಥರ ಕೋಲ್ಡು. ಇದು ಬಂದು ಹೀಟಿಗೆ ಆಗಿರೋದು ಕೋಲ್ಡು. ಅದಕ್ಕೋಸ್ಕರ ಸ್ವಲ್ಪ ತಂಪು ಮಾಡ್ಕೊಂಡು ಅಂತೇಳಿ ಮಜ್ಜಿಗೆ ಮಾಡಿದ್ರು ಮಧ್ಯಾಹ್ನ ಅಮ್ಮ, ಅದನ್ನ ಕುಡಿತಾ ಇದೆ. ಈ ಬಿಸಿಲಲ್ಲಿ ಆದಷ್ಟು ಮಜ್ಜಿಗೆ, ಅದನ್ನ ಎಳ್ನೀರು ಡೈಲಿ ಆದಷ್ಟು ಮಜ್ಜಿಗೆ ಕುಡೀರಿ, ಸ್ವಲ್ಪ ಉಪ್ಪು ಕಮ್ಮಿ ಹಾಕೊಂಡು ಕುಡೀರಿ. ಬಟ್ ಎಳ್ನೀರು ಡೈಲಿ ಕುಡಿಯೋದು ಅದು ಸೇಫ್ ಅಲ್ಲ ಗೈಸ್. ಅದರಲ್ಲೂ ಇವಾಗ ಫುಡ್ ಕಂಡೀಷನ್ಸ್ ಯಾವ ಥರ ಇದೆ ಅಂದರೆ, ಏನೇ ಆಗಲಿ ಅತಿ ಆದರೆ ಅಮೃತನೂ ವಿಷ ಆಗುತ್ತಲ್ಲ, ಆ ಥರನೇ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಏನೇ ಮಾಡಿದ್ರು ಏನೇ ತಿಂದ್ರು ಲಿಮಿಟ್ ಆಗ್ತೀನಿ. ಆಲ್ಟರ್ನೇಟಿವ್ ಡೇಸ್ ತಿನ್ನೋಕ್ಕೆ ಟ್ರೈ ಮಾಡಿ. ಏನೇ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆಲ್ಟರ್ನೇಟಿವ್ ಡೇಸ್ನ ತಿನ್ನೋಕ್ಕೆ ಟ್ರೈ ಮಾಡಿ. ವರ್ಕೌಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಹಾಗೆ ಸ್ಟೀಲ್ ಅಂಗಡಿಗೆ ಹೋಗೋಣ ಅಂತ ಪಾಪುಗೆ ಒಂದು ಚಿಕ್ಕದಾಗಿ, ಪಾಪುಗೆ ಮಾತ್ರ ಕುಕ್ ಮಾಡೋಕ್ಕೆ ಅಂತೇಳಿ ಒಂದು ಕುಕ್ಕರ್ ತೊಗೋಬೇಕಿತ್ತು. ಆ್ಯಕ್ಚುಲಿ ನಮ್ಮ ಅತ್ತೆ ಮನೋಹರ ಚಿಕ್ಕಮ್ಮ ಅವರಿಬ್ಬರು ಇದ್ದಾರೆ. ಸೊ ಅವ್ರ ಮನೇಲಿ ನೋಡಿದೆ ನಾನು, ಪುಟಾಣಿದು 1/2 liter ಅಷ್ಟೇ, ಅದು ಬ್ಲ್ಯಾಕ್ ಕಲರ್ದು. ಸೊ ನಂಗೆ ಆ ಥರ ಬೇಕಾಗಿತ್ತು, ಎಕ್ಸಾಕ್ಟ್ಲಿ ಆ ಥರ ಬೇಕಾಗಿತ್ತು. ಬಟ್ ಆನೇಕಲಲ್ಲಿ ಎಲ್ಲ 3 ಅಂಗಡಿ 4 ಅಂಗಡಿ ಹುಡುಕಿದ್ದೀನಿ, ಎಲ್ಲೂ ಸಿಗಲಿಲ್ಲ. ಅದಕ್ಕೋಸ್ಕರ ಡಿಮಾರ್ಟಲ್ಲಿ ಅಂತ ತೊಗೊಂಡಿದ್ದೆ ಮತ್ತೆ. ಸೊ ಅಲ್ಲೇ ಕೇಳಿದೆ, ಅಲ್ಲಿ ಹೋಗಿ ನೆಕ್ಸ್ಟ್ ಡಿಮಾರ್ಟ್ಗೆ ಹೋದಾಗ ತೊಗೊಳ್ಳೋಣ ಅಂತ ಅನ್ಕೊಂಡು ಸುಮ್ಮನೆ. ಅದಾದಮೇಲೆ ಅಂಗಡಿಗೆ ಈ ವಾಟರ್ ಕ್ಯಾನ್ಗೆ 20 liter ವಾಟರ್ ಬರುತ್ತಲ್ಲ, ಅದಕ್ಕೆ ವಾಟರ್ ಫಿಲ್ ಮಾಡ್ಕೊಂಡು ಹೋಗಿ ಬರ್ತಾರೆ ಅಂಗಡಿಗೆ ತೊಗೊಂಡೋಗೋಕ್ಕೆ. ಅದಕ್ಕೊಂದು ಕವಂಗ ಅದು ಹಳೇದಾಗ್ಬಿಟ್ಟು ಜಾಸ್ತಿ ಮುರಿದೋದಂಗೆಲ್ಲ ಆಗ್ಬಿಟ್ಟು ಅದೊಂದು ತೊಗೊಂಡ್ವಿ. ಕುಕ್ಕರ್ ಏನು ತೊಗೊಳಕ್ ಹೋಗಲಿಲ್ಲ. ನೆಕ್ಸ್ಟ್ ಡಿಮಾರ್ಟ್ಗೆ ಹೋದಾಗ ಅಲ್ಲೇ ತೊಗೊಳ್ಳೋಣ ಅಂತೇಳಿ ಸುಮ್ಮನೆ. ಆಮೇಲೆ ಹಂಗೆ ಬರ್ತಾ ಬುಕ್ ಸ್ಟೋರ್ಗೆ ಹೋಗಬೇಕಾಗಿತ್ತು. ಅಲ್ಲಿ ಆ್ಯಕ್ಚುಲಿ ಒಂದು 10 books ಆಮೇಲೆ 10 pencils ಬೇಕಾಗಿತ್ತು. ನಮ್ಮಮ್ಮ ಇವತ್ತು ಅಕ್ಷಯ ತೃತೀಯ ಒಂದು 10 books ಆಮೇಲೆ ಊಟ ಕೊಡ್ಸು ಅಂತ ಹೇಳಿದ್ರು. ಆ್ಯಕ್ಚುಲಿ ಊಟ ಕೊಡ್ಸಕ್ಕಂತೂ ಆಗಲಿಲ್ಲ, ಬಿಕಾಸ್ ಇವತ್ತು ತುಂಬಾನೇ ವರ್ಕ್ ಇತ್ತು. ಹಾಗಾಗಿ ಕೋಲ್ಡ್ ಬೇರೆ ಐತಲ್ಲ, ಅದಕ್ಕೆ ಮತ್ತೆ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಅಂತೇಳಿ ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ. ಸರಿ ನೈಟಿಗೆ ಏನು ಅಂತೇಳಿ ನೆಕ್ಸ್ಟ್ ಕೊಡಿಸ್ತೀನಮ್ಮ ಅಂತ ಹೇಳಿದ್ದೀನಿ. ಸೊ ಆಮೇಲೆ ಬರ್ತಾ ಹಂಗೆ ಬುಕ್ಸ್ ಬೇಕಾಗಿತ್ತು. ಒಂದು 4-5 ಜನ ಮಕ್ಕಳಿಗೆ ಯಾರಿಗಾದ್ರೂ ಸ್ವಲ್ಪ ಕೊಟ್ಟರೆ, ಇವತ್ತು ಅಕ್ಷಯ ತೃತೀಯ ಅಲ್ವಾ, ಆ್ಯಕ್ಚುಲಿ ದಾನ ಮಾಡಿದ್ರೆ ಒಳ್ಳೇದು ಸಿಕ್ಕಾಪಟ್ಟೆ ಅಂತೇಳಿ ಮಮ್ಮಿ ತಗೋಬಾ ಅಂತ ಹೇಳಿದ್ರು. ನಂಗೊಂದು ಸ್ಟಿಕ್ಕಿ ನೋಟ್ ಬೇಕಿತ್ತು. ನಾನು ಅಲ್ಲಿ ಆ ಮನೇಲಿದ್ದಾಗ ಯೂಸ್ ಮಾಡಿದೆ ಜಾಸ್ತಿ. ಇವಾಗ ಇಲ್ಲಿ ಮರ್ತೇ ಹೋಗಿದ್ದೀನಿ ಅದನ್ನ ಯೂಸ್ ಮಾಡೋದೆ. ಇನ್ನು ರೋಡಲ್ಲಿ ಬರ್ತಾ ಇದ್ರೆ ಒಂದೊಂದು ಅಂಗಡಿನಲ್ಲೂ ಎಷ್ಟು ಜನ ಇದ್ರು, ಚಿನ್ನದ ಅಂಗಡಿ ಎಲ್ಲ ಅಂದ್ರೆ ಗೈಸ್. ಸೊ ನಿಜವಾಗ್ಲೂ ಯಾರು ಹೇಳಿಲ್ಲ ಚಿನ್ನ ತಗೊಳಕ್ಕೆ ಹಂಗೆ ಹಿಂಗೆ. ಬಟ್ ಅದು ಏನೋ ಗೊತ್ತಿಲ್ಲ, ಜನರ ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ, ಎಷ್ಟು ಜನ ಇದ್ರಂದ್ರೆ ಚಿನ್ನದ ಅಂಗಡಿಯಲ್ಲಿ ಅಷ್ಟು ಜನ ಇದ್ರು. ಫಂಕ್ಷನ್ಸ್ ಏನಾದ್ರು ಆಗುತ್ತಲ್ಲ, ಜಾತ್ರೆ ತೇರು ಆತವಾಗ ಇರ್ತಾರಲ್ಲ, ಅಷ್ಟು ಜನ ಒಂದೊಂದು ಅಂಗಡಿಯಲ್ಲಿ ಅಷ್ಟು ಜನ ತುಂಬಿದ್ರು. ಆಮೇಲೆ ಮನೆಗೆ ಬಂದ್ವಿ. ಆ ಪಾಪುಗಳಿಗೆ ಒಂದು 10 members ಬುಕ್ಸ್ ತಂದಿದ್ನಲ್ಲ, ಸೊ ಅದನ್ನೆಲ್ಲ ಕೊಟ್ಟೆ. ಸೊ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಗೈಸ್. ಇನ್ನೊಂದೇನಪ್ಪ ಅಂದರೆ, ಬರೋಷಲ್ಲಿ ಮಳೆ ಬರ್ತಾ ಇತ್ತಾ, ಅವ್ರ ಮಕ್ಕಳು ಬಂದು ಪಾಪ ಅಲ್ಲಿ ವೆಯ್ಟ್ ಮಾಡ್ತಾರೆ. ಮಮ್ಮಿ ಎಲ್ಲಾರನ್ನೂ ಫೋನ್ ಮಾಡಿದ್ದೆ ಬರ್ಬೇಕಾದ್ರೆ ಕರಿಯಮ್ಮ ಅಂತೇಳಿ. ಅವರು ಬಂದು ವೆಯ್ಟ್ ಮಾಡ್ತಾ ಇದ್ರು. ಸೊ ಅವರೆಲ್ಲ ಬಂದ ಮೇಲೆ ಹಂಗೆ ನೀಟಾಗಿ ಒಂದೊಂದೇ ಕೊಟ್ಟು ಮನೆಗೆ ಕಳಿಸ್ದೆ ಅವ್ರನ್ನ. ತುಂಬಾನೇ ಮಳೆ ಬರ್ತಾ ಇತ್ತು. ಸೊ ನಮಗೋಸ್ಕರ ನಾವು ಮಾಡೋದೇ, ನಮಗೋಸ್ಕರ ಯಾವಾಗೂ ತಗೊತಾ ಇರ್ತೀವಿ. ಸೊ ಈ ಥರ ಒಂದು ಪುಣ್ಯ ದಿವಸ, ಪುಣ್ಯ
ದಿವಸನೇ ಅನ್ಬೋದು, ಪುಣ್ಯ ದಿವಸದ ಟೈಮಲ್ಲಿ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಮಮ್ಮಿ ಇಂಟೆನ್ಷನ್. ಸೊ ನಿಜವಾಗ್ಲೂ ಗೊತ್ತಿಲ್ಲ ಅದರಿಂದ ಏನು ಯೂಸ್ ಆಗುತ್ತೋ ಏನೋ ಅಂತೇಳಿ ನಮ್ಮಮ್ಮ ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಮಾರ್ನಿಂಗಿಂದ ಅಷ್ಟೊಂದು ಕೋಲ್ಡ್ ಇರಲಿಲ್ಲ, ಈವ್ನಿಂಗ್ ಆಗ್ತಾ ವಾಯ್ಸ್ ಓವರ್ ಕೊಡಬೇಕಾದ್ರೂ ಜಾಸ್ತಿ ಆಗೋಯ್ತು ಕೋಲ್ಡ್. ಆಮೇಲೆ ಮನೆಗೆ ಬಂದು ಈವ್ನಿಂಗ್ ಡಿನ್ನರ್ಗೆ ಅಂತೇಳಿ ಮುದ್ದೆ ಸೊಪ್ಸಾರು ಬಸ್ಸಾರು ಮಾಡಿದ್ರು. ಸೊಪ್ಸಾರಲ್ಲ ಬಸ್ಸಾರು ಮಾಡಿದ್ರು. ಆ್ಯಕ್ಚುಲಿ ಬಸ್ಸಾರಿಗೆ ಮಾಡಬೇಕಾದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ಉಪ್ಪು ನೀರು ಅಂತಾರೆ. ಸೊ ಇದೇನಾದರೂ ಮಾಡಬೇಕಾದಾಗ ನಮ್ಮ ಅಜ್ಜಿ ಅವರ ಅಜ್ಜಿ, ನಮ್ಮ ಅಮ್ಮ ಅವ್ರ ಅಮ್ಮ ಇದ್ದಾರಲ್ಲ, ಸೊ ಅವರಮ್ಮ ಅಥವಾ ಅತ್ತೆ ಇಬ್ಬರಲ್ಲೂ ಯಾರೋ ಅನ್ಕೊಳ್ಳಿ. ಸೊ ಅವ್ರು ಯಾವಾಗಲೂ ಮುದ್ದೆ ತಿನ್ಬೇಕಾದ್ರೆ ಸೊ ಈ ಥರ ಮುದ್ದೆಲೇನೆ ಈ ಥರ ಕಟ್ಟೆ ಥರ ಕಟ್ಕೊಂಡು ಅದ್ರಲ್ಲಿ ನೋಡಿ ಈ ಥರ ಸಾಂಬಾರು ಹಾಕೊಂಡು ತಿಂತಾ ಇದ್ರಂತೆ. ಆ್ಯಕ್ಚುಲಿ ಅವ್ರು ತಿನ್ನೋದು ನಾನು ನೋಡಿಲ್ಲ, ಬಟ್ ನಮ್ಮ ಅತ್ತೆನೂ ಇವಾಗಲೂ ತಿಂತಾರೆ ಅವ್ರು ಈ ಥರ. ಇದೇನು ಆವಾಗಿಂದ ಫಾಲೋ ಮಾಡ್ಕೊಂಡ್ರೆ ಏನು ಅಂದ ಗೊತ್ತಿಲ್ಲ. ಪ್ರತಿ ಸರಿನಲ್ಲ ಈ ಥರ ಯಾವಾಗಲಾದ್ರೂ ಒಂದೊಂದ್ಸತಿ ಬಸ್ಸಾರು ಮಾಡಿದಾಗ ಮಾತ್ರ ತಿಂತಾರೆ, ಬೇರೆ ಏನು ಸಾರು ಮಾಡಿದಾಗೂ ಇರಲ್ಲ. ಬಟ್ ಬಸ್ಸಾರು ಮಾಡಿದಾಗ ಮಾತ್ರ ಈ ಥರ ಮಾಡ್ಕೊಂಡು ತಿಂತಾರೆ. ಸೊ ಅದಕ್ಕೆ ತಿಂತ ಕಟ್ಟೆ ಎಲ್ಲ ಹೊಡೆದೋಗ್ಬಿಡುತ್ತೆ ಗೈಸ್. ನಾನು ತಿಂತ ಸ್ವಲ್ಪ ತಿಂತಾ ಇದ್ದೆ, ಅಲ್ಲಿ ಕಿತ್ಕೊಂಡು ಸ್ವಲ್ಪನೇ ತಿಂತಾ ಇದ್ದೆ. ಆದರೂ ಒಂದು ಕಡೆಯಿಂದ ತಿನ್ಕೊಂಡು ಬರ್ಬೇಕಾದ್ರೆ ಇನ್ನೊಂದು ಕಡೆಯಿಂದ ಎಲ್ಲ ಹೊರಟೋಗ್ತಾ ಇತ್ತು. ಬಿಸಿ ಮುದ್ದೆ ಬಸ್ಸಾರು ತಿಂದು ದಿನ ಇಲ್ಲಿಗೆ ಮುಗಿಸ್ದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬೈ ಗೈಸ್.